ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು 22ನೇ ಕಂತು ಹಣ ಜಮಾ ಕುರಿತು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಸೊ ಆ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಿಮಗೆಲ್ರಿಗೂ ಖುಷಿ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಕೆಳಗಡೆ ಲೈಕ್ ಬಟನ್ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 22ನೇ ಕಂತು ಹಣ ಜಮಕ್ಕಾಗಿ ಸಾಕಷ್ಟು ವೆಯ್ಟ್ ಮಾಡ್ತಾನೆ ಇದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. 22ನೇ ಕಂತು ಹಣ ಆದಷ್ಟು ಬೇಗ ಜಮಾ ಮಾಡ್ತೀವಿ, ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಯಾವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ರಿಲೀಸ್ ಆಗುತ್ತೆ 4 to 5 days ಬ್ಯಾಕೇನೆ. ಬಟ್ DBT ಪ್ರೋಸೆಸ್ ಆದರೆ ಶುರು ಆಗಿರೋದಿಲ್ಲ. DBT ಪ್ರೋಸೆಸ್ ಯಾವಾಗುತ್ತೆ ಅಂತ ಹೇಳಿಬಿಟ್ಟು ನೀವು ಫಲಾನುಭವಿಗಳು ಸಾಕಷ್ಟು ವೆಯ್ಟ್ ಮಾಡ್ತಿದ್ರಿ. ಜೊತೆಗೆ ನಿಮಗೆ ದಸರಾ ಹಬ್ಬಕ್ಕೆ ಕರೆಕ್ಟಾಗಿ ಹಣ ಜಮಾ ಮಾಡುವಂಥ ಎಲ್ಲ ಥರದ ಸಿದ್ಧತೆಗಳು ನಡೆದಿತ್ತು. ಬಟ್ ದಸರಾ ಹಬ್ಬದ ದಿನ ಕರೆಕ್ಟಾಗಿ ನಿಮ್ಗೆ ಹಣ ಜಮಾ ಆಗಲಿಲ್ಲ. ನಾನು ಹೇಳಿದ್ದೆ ನಿಮಗೆ ದಸರಾ ಹಬ್ಬಕ್ಕೆ ಆಗಿಲ್ಲ ಅಂತ ಅಂದ್ರೂ ನೆಕ್ಸ್ಟ್ ಡೇ ಆದರೂ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಈಗ ಅದೇ ರೀತಿಯಲ್ಲಿ 22ನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂತಹ DBT ಪ್ರೋಸೆಸ್ ಆದರೆ ಶುರುವಾಗಿದೆ. ಸೊ ನೀವು ಕೇಳ್ಬೋದು, ಆಗಿದ್ರೆ ಲೈವ್ ಪ್ರೂಫ್ ತೋರಿಸಿ ಏನು ಅಂತ ಹೇಳಿಬಿಟ್ಟು. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಫೇಕ್ ನ್ಯೂಸ್ ಅಂತ ಆಗಲಿ ಅಥವಾ ಮತ್ತೊಂದು ಕಮೆಂಟ್ಸನ್ನು ಹಾಕ್ತಿದ್ದಾರೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ. ಸೊ 22ನೇ ಕಂತು ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ನಿಮಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಸೊ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ಬೋದು. ನಿನ್ನೆ ಬಂದುಬಿಟ್ಟು ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 22ನೇ ಕಂತು ಹಣ ಜಮಾ ಆಗಿದೆ. ಸೊ ಸ್ಕ್ರೀನ್ ಮೇಲೆ ನೋಡಿ, ನಮಗೆ 22ನೇ ಕಂತಿನ ಹಣ ಬಂದಿದೆ ಬೆಂಗಳೂರು ಅಂತ ಹೇಳಿಬಿಟ್ಟು ಒಂದು ಫಲಾನುಭವಿ ಅವರು ಕಮೆಂಟನ್ನು ಮಾಡಿರುವಂಥದ್ದು. ಜೊತೆಗೆ ಬಳ್ಳಾರಿ ಜಿಲ್ಲೆ ಜಸ್ಟ್ ರಿಸೀವ್ಡ್ RS 2000 ಅಂತ ಒಂದು ಕಮೆಂಟನ್ನು ಮಾಡಿರುವಂಥದ್ದು. ಆ್ಯಂಡ್ ಹಾಗೇನು ನೀವು ನೋಡ್ಬೋದು 22ನೇ ಕಂತು ಹಣ ಬೆಳಗಾವಿ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ. ಸೊ ನಿನ್ನೆ ಬಂದುಬಿಟ್ಟು DBT ಪ್ರೋಸೆಸನ್ನು ಶುರು ಮಾಡಿದ್ದಾರೆ 22ನೇ ಕಂತು ಹಣ ಜಮಾ ಮಾಡೋದಕ್ಕೆ. ನಿನ್ನೆ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ. ಇವತ್ತಿಂದ ನೋಡ್ತಾ ಇರಿ, ಇವತ್ತು ಒಂದಿಷ್ಟು ಲಕ್ಷ ಫಲಾನುಭವಿಗೆ ಬ್ಯಾಂಕ್ ಖಾತೆಗಳಿಗೆ, ನೆಕ್ಸ್ಟ್ ಇನ್ನೊಂದಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ, ಈ ರೀತಿ ಇನ್ನು ಮುಂದೆ ಪ್ರತಿನಿತ್ಯನೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗ್ತಾ ಹೋಗ್ತಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಒನ್ಸ್ ಹಣ ಬಿಡುಗಡೆ ಮಾಡಿದ ಆದಮೇಲೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಏನಿಲ್ಲ ಅಂದ್ರೂ ಸಹ ಒಂದು 10 to 15 days ಆದರೆ ಬೇಕು. ಸೊ ಈಗ DBT ಪ್ರೋಸೆಸ್ ಶುರುವಾಗಿರುವಂಥದ್ದು ನಿನ್ನೆ ದಸರಾ ಹಬ್ಬ ಮುಗಿದಾದ್ಮೇಲೆ ನೆಕ್ಸ್ಟ್ ಡೇನೇ ಒಂದು DBT ಪ್ರೋಸೆಸನ್ನು ಸ್ಟಾರ್ಟ್ ಮಾಡಿದ್ದಾರೆ, ಒಂದು DBT ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಟ್ರಯಲ್ ಮಾಡಿರುವಂಥದ್ದು, ನಿನ್ನೆ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ. ಸೊ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ಬೋದು, ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿರುವಂಥದ್ದು. ನಿಮಗೂ ಯಾರಿಗಾದರೆ 22ನೇ ಕಂತು ಹಣ ಜಮಾ ಆಗಿಲ್ವೋ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಹಣ ಆದರೆ ಜಮಾ ಆಗುತ್ತೆ. 1,25,00,000 ಫಲಾನುಭವಿಗಳು ಅರ್ಹರಿರುವಂಥದ್ದು. ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಸ್ಟೆಪ್ ಬೈ ಸ್ಟೆಪ್ ಜಮಾ ಮಾಡ್ತಾ ಹೋಗ್ತಾರೆ. ಆವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಸಹ ರಿಸೀವ್ ಆಗುತ್ತೆ. ಸೊ 22ನೇ ಕಂತು ಹಣಕ್ಕಾಗಿ ಯಾರೂ ಇನ್ನು ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. DBT ಪ್ರೋಸೆಸ್ ಶುರುವಾಗಿದೆ. ಇವತ್ತು ನಾಳೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಸೊ ಮೊದಲು ಯಾವ ಜಿಲ್ಲೆಯವರಿಗೆ ಬಂದಿದೆ 22ನೇ ಕಂತು ಹಣ ಅಂತ ನೀವು ಕೇಳೋದಾದರೆ ನೀವು ಒಂದು ಅಬ್ಸರ್ವ್ ಮಾಡಿ. ಇಲ್ಲಿ ಬಂದುಬಿಟ್ಟು ಒಂದ್ಸರಿ DBT ಮಾಡಿದ್ದಾದಮೇಲೆ ಪ್ರತಿನಿತ್ಯನೂ ಒಂದಿಷ್ಟು ಫಲಾನುಭವಿಗಳಿಗೆ ಬರುತ್ತೆ. ಆ ಒಂದಿಷ್ಟು ಫಲಾನುಭವಿಗಳನ್ನು ಬೇರೆ ಬೇರೆ ಜಿಲ್ಲೆಯವರು ಆಗಿರ್ತಾರೆ. ಸೊ ನೀವು ಇಲ್ಲೇ ನೋಡೋದಾದರೆ ಇಲ್ಲಿ ಬೆಂಗಳೂರವ್ರಿಗೆ ಬಂದಿದೆ. ಆ್ಯಂಡ್ ಹಾಗೇನೂ ಸಹ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬೆಳಗಾವಿ, ಬಳ್ಳಾರಿ, ಈ ರೀತಿ ಬೇರೆ ಬೇರೆ ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಸೊ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ. ಅದು ಇವತ್ತೇ ಜಮಾ ಆಗ್ಬೋದು, ಇಲ್ಲ ಅಂತಂದರೆ ನಾಳೆನೇ ಜಮಾ ಆಗ್ಬೋದು. ಸೊ ಫೈನಲಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ನಾನು ಹೇಳಿದ್ದೆ ನಿಮಗೆ 22ನೇ ಕಂತು ಹಣ ಈ ಸರಿ ಮಿಸ್ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು. ಆದರೂ ಸಾಕಷ್ಟು ಫಲಾನುಭವಿಗಳು ಇಲ್ಲ ಸುಳ್ಳು ಅಂತಿದ್ರು. ಯಾಕೆ ಅಂತ ಅಂದರೆ ಇದು ಪರಿಸ್ಥಿತಿ ಆ ರೀತಿ ಆಗಿತ್ತು. ಮೊದಲಿಗೆ ಗೌರಿ ಗಣೇಶ ಹಬ್ಬಕ್ಕೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು, ಆವಾಗ ಜಮಾ ಮಾಡಲಿಲ್ಲ. ಸೊ ಇವಾಗ ಮತ್ತೆ ಜಮಾ ಮಾಡ್ತಾರೋ ಇಲ್ಲೋ ಅನ್ನೋವಂತಹ ಕ್ವಶನ್ ಆದರೆ ನಿಮ್ಮ ಒಂದು ತಲೆಗೆ ಬಂದಿರುವಂಥದ್ದು. ಸೊ ಬಟ್ ಏನು ಪ್ರಾಬ್ಲಮ್ ಏನು ಇಲ್ಲ. 22ನೇ ಕಂತು ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ, ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. 22ನೇ ಕಂತು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಬರುತ್ತೆ. DBT ಪ್ರೋಸೆಸ್ಸು ನಿನ್ನೆಯಿಂದ ಶುರುವಾಗಿರುವಂಥದ್ದು. ಸೊ ಅಂದರೆ ನಿಮಗೆ ಇನ್ನು ಅತಿ ಶೀಘ್ರದಲ್ಲೇ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಇವತ್ತಾಗಲಿ ನಾಳೆನಾಗಲಿ ನಿಮಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ 2,000 ಬಂದಿದೆ ಅಂತ ಹೇಳಿಬಿಟ್ಟು. ಓಕೆನಾ, ನಿಮ್ಗೆ ಇದೊಂದು ರೀತಿಯ ಗುಡ್ ನ್ಯೂಸು. ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. 22ನೇ ಕಂತು ಹಣ ಇನ್ನು ಯಾರ್ಯಾರಿಗೆ ಬಂದಿದೆ, ಯಾವ ಜಿಲ್ಲೆಯವರು ಅಂತ ಹೇಳಿಬಿಟ್ಟು. ಸೊ ಯಾರ್ಯಾರಿಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರೆಸ್ಪಾನ್ಸ್ ಮಾಡ್ತೀನಿ. ಒಂದು ನೆನಪಿರಲಿ, ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಈಗ ಅಫಿಷಿಯಲ್ ಅಪ್ಡೇಟ್ಸ್ ಬರಲಿ, ಇಲ್ಲ ಅಂತಂದರೆ ಫಲಾನುಭವಿಗಳಲ್ಲಿರುವಂತಹ ಡೌಟ್ ಆಗಲಿ, ಇಲ್ಲಿ ಸಾಕಷ್ಟು ಫಲಾನುಭವಿಗಳು ರಿಕ್ವೆಸ್ಟನ್ನು ಮಾಡ್ತಾರೆ, ಪ್ರತಿನಿತ್ಯ ವಿಡಿಯೋ ಮಾಡಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಪ್ರತಿನಿತ್ಯ ಮಾಡ್ತಿದ್ದೀನಿ. ಪ್ರತಿನಿತ್ಯ ಮಾಡುವಂಥ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ನಿಮಗೆ ಸಿಗಬೇಕು ಅಂತ ಅಂದರೆ ಕೆಳಗಡೆ ಲೈಕ್ ಬಟನ್ನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಕೊನೆಯದಾಗಿ ಒಂದು ಕನ್ಫರ್ಮೇಷನನ್ನು ಕೊಡ್ತೀನಿ. ಕೇವಲ 2,000 ಹಣ ಮಾತ್ರ ಬಿಡುಗಡೆ ಮಾಡಿರುವಂಥದ್ದು. 4,000 ಆಗಲಿ 6,000 ಆಗಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರೋದಿಲ್ಲ. ಕೇವಲ 22ನೇ ಕಂತು ಹಣ ಬರುತ್ತೆ. ನಿನ್ನೆ ಜಮಾ ಆಗೋದಕ್ಕೆ ಶುರು ಆಗಿರೋದ್ರಿಂದ ಇನ್ನೊಂದು 10 to 15 days ಒಳಗಡೆ ನಿಮ್ಮ
ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗುತ್ತೆ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.